ನಾನು ಅನಿಲ್. ಇವತ್ತಿನ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಪಿ ಯು ಸಿನಲ್ಲಿ ಯಾವ್ಯಾವ ಕಾಂಬಿನೇಷನ್ ಬರ್ತವೆ ಅದ್ರ ಬಗ್ಗೆ ಮಾತಾಡ್ತಿದ್ದೀನಿ. ಮೊದಲು ಪಿ ಯು ಸಿನಲ್ಲಿ 3 ಕಾಂಬಿನೇಷನ್ಸ್ ಬರ್ತವೆ. ಅದರಲ್ಲಿ ಮೊದಲನೇ ಕಾಂಬಿನೇಷನ್ ಬಂದು ಸೈನ್ಸ್, ಎರಡನೇ ಕಾಂಬಿನೇಷನ್ ಬಂದು ಕಾಮರ್ಸ್, ಮೂರನೇ ಕಾಂಬಿನೇಷನ್ ಬಂದು ಆರ್ಟ್ಸ್. ಈ ಸೈನ್ಸ್ ಸ್ಟ್ರೀಮಲ್ಲಿ ಯಾವ್ಯಾವ ಕಾಂಬಿನೇಷನ್ ಬರ್ತವೆ ಅಂತ ಹೇಳಿದ್ರೆ, ಮೊದಲನೇ ಕಾಂಬಿನೇಷನ್ ಬಂದ್ಬಿಟ್ಟು ಪಿ ಸಿ ಎಮ್ ಬಿ, ಎರಡನೇ ಕಾಂಬಿನೇಷನ್ ಬಂದ್ಬಿಟ್ಟು ಪಿ ಸಿ ಎಮ್ ಸಿ ಆ್ಯಂಡ್ ಮೂರನೇ ಕಾಂಬಿನೇಷನ್ ಬಂದು ಪಿ ಸಿ ಎಮ್ ಇ. ಮೊದಲನೇ ಕಾಂಬಿನೇಷನ್ ಫುಲ್ ಫಾರ್ಮ್ ಏನಂದರೆ ಪಿ ಸಿ ಎಮ್ ಬಿ ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ. ಎರಡನೇ ಕಾಂಬಿನೇಷನ್ ಬಂದು ಪಿ ಸಿ ಎಮ್ ಸಿ ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಕಂಪ್ಯೂಟರ್ ಸೈನ್ಸ್. ಮೂರನೇ ಕಾಂಬಿನೇಷನ್ ಫುಲ್ ಫಾರ್ಮ್ ಬಂದ್ಬಿಟ್ಟು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್, ಎಲೆಕ್ಟ್ರಾನಿಕ್ಸ್. ನೆಕ್ಸ್ಟು ಈ ಕಾಮರ್ಸಲ್ಲಿ ಯಾವ್ಯಾವ ಸ್ಟ್ರೀಮ್ ಬರ್ತಾವೆ ಅಂತಂದರೆ, ಮೊದಲನೇ ಕಾಂಬಿನೇಷನ್ ಬಂದ್ಬಿಟ್ಟು ಎಮ್ ಇ ಬಿ ಎ, ಎರಡನೇ ಕಾಂಬಿನೇಷನ್ ಬಂದು ಎಸ್ ಸಿ ಬಿ ಎ, ಮೂರನೇ ಕಾಂಬಿನೇಷನ್ ಬಂದು ಸಿ ಇ ಬಿ ಎ. ಮೊದಲನೇ ಕಾಂಬಿನೇಷನ್ ಫುಲ್ ಫಾರ್ಮ್ ಬಂದ್ಬಿಟ್ಟು ಮ್ಯಾಥಮೆಟಿಕ್ಸ್, ಎಕನಾಮಿಕ್, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ. ಎರಡನೇ ಕಾಂಬಿನೇಷನ್ ಫುಲ್ ಫಾರ್ಮ್ ಬಂದು ಸ್ಟ್ಯಾಟಿಸ್ಟಿಕ್ಸ್, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ. ಮೂರನೇ ಕಾಂಬಿನೇಷನ್ ಫುಲ್ ಫಾರ್ಮ್ ಬಂದು ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ. ಕೊನೆಯ ಕಾಂಬಿನೇಷನ್ ಬಂದ್ಬಿಟ್ಟು ಆರ್ಟ್ಸ್. ಇದರಲ್ಲಿ ಯಾವ್ಯಾವ ಕಾಂಬಿನೇಷನ್ ಬರ್ತಾವೆ ಅಂದರೆ ಎಚ್ ಇ ಪಿ ಎಸ್, ಎಚ್ ಇ ಎಲ್ ಎಸ್, ಪಿ ಇ ಪಿ ಎಸ್. ಮೊದಲನೇ ಕಾಂಬಿನೇಷನ್ ಫುಲ್ ಫಾರ್ಮ್ ಬಂದ್ಬಿಟ್ಟು ಹಿಸ್ಟ್ರಿ, ಎಕನಾಮಿಕ್, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ. ಎರಡನೇ ಕಾಂಬಿನೇಷನ್ ಫುಲ್ ಫಾರ್ಮ್ ಬಂದು ಹಿಸ್ಟ್ರಿ, ಎಕನಾಮಿಕ್ಸ್, ಲಾಜಿಕ್, ಸೋಷಿಯಾಲಜಿ. ಮೂರನೇ ಕಾಂಬಿನೇಷನ್ ಫುಲ್ ಫಾರ್ಮ್ ಬಂದು ಸೈಕಾಲಜಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ. ಮೊದಲನೇ ಕಾಂಬಿನೇಷನಲ್ಲಿ ಯಾರ್ಯಾರು 10th 85% ಅದ್ರ ಮೇಲ್ಪಟ್ಟು ಯಾರ್ಯಾರು ತೆಗೆದಿರ್ತಾರೋ ಅವರೆಲ್ಲ ಈ ಸೈನ್ಸ್ ಸ್ಟ್ರೀಮ್ನ ತಗೊತಾರೆ. ಮತ್ತು ಅವ್ರಿಗೆ ತುಂಬ ಕೆಪಾಸಿಟಿ ಇರುತ್ತೆ. ಇದು ಪಿ ಯು ಸಿನಲ್ಲಿ ತುಂಬ ಕಷ್ಟವಾಗಿರೋ ಸ್ಟ್ರೀಮ್ ಅಂತಂದರೆ ಇದು ಸೈನ್ಸ್. ಯಾರ್ಯಾರು 85% ಮೇಲ್ಗಡೆ ಯಾರ್ಯಾರು ತಗೊಂಡಿರ್ತಾರೋ ಅವ್ರು ಈ ಕೋರ್ಸ್ನ ಆರಾಮಾಗಿ ಮಾಡ್ಬೋದು. ಮತ್ತು ಬೇರೆಯವ್ರು ಮಾಡೋಕ್ಕಾಗಲ್ಲ ಅಂತಲ್ಲ, ಕೆಳಗಿರೋರು ಮಾಡ್ಬೋದು. 85% ಕೆಳಗಡೆ ಬಂದಿರೋರು ಅಂದರೆ ಈ ಸೈನ್ಸ್ ಸ್ಟ್ರೀಮ್ ತುಂಬ ಕಷ್ಟ ಇರುತ್ತಲ್ಲ, ಹಂಗಾಗಿ ಇದನ್ನು ತುಂಬ ಇಂಟೆಲಿಜೆಂಟ್ ಇರಬೇಕು ಮತ್ತು ತುಂಬ ಹಾರ್ಡ್ ವರ್ಕ್ ಇರಬೇಕು. ಅಂಥವ್ರಿಗೆ ಮಾತ್ರ ಇದು ಮಾಡೋಕ್ಕೆ ಸಾಧ್ಯ. ನೆಕ್ಸ್ಟು ಈ ಕಾಮರ್ಸ್ ಸ್ಟ್ರೀಮ್ ಬಂದ್ಬಿಟ್ಟು ಯಾರ್ಯಾರು 60%ಇಂದ 80%ವರೆಗೂ ತೆಗೆದಿರ್ತಾರೋ ಅವರೆಲ್ಲರೂ ಈ ಕಾಮರ್ಸ್ ಸ್ಟ್ರೀಮ್ನ ತಗೊತಾರೆ. ಇದು ಬಂದ್ಬಿಟ್ಟು ಸೈನ್ಸ್ಗಿಂತ ಸ್ವಲ್ಪ ಈಸಿಯಾಗಿರೋವಂಥ ಸ್ಟ್ರೀಮು. ಇದೂ ಕಷ್ಟ ಇರ್ತದೆ, ಆದರೆ ಇದು ಸೈನ್ಸಿಗೆ ಕಂಪೇರ್ ಮಾಡಿದ್ರೆ ಇದು ತುಂಬ ಸುಲಭ. ಮತ್ತು ಯಾರ್ಯಾರು ಆ್ಯಾವ್ರೇಜ್ ಸ್ಟೂಡೆಂಟ್ಸ್ ಇರ್ತಾರೋ ಅವರೆಲ್ಲರೂ ಇದನ್ನು ಮಾಡ್ಬೋದು. ಮತ್ತು ನೆಕ್ಸ್ಟು ಮೂರನೇ ಕಾಂಬಿನೇಷನ್ ಬಂದುಬಿಟ್ಟು ಆರ್ಟ್ಸ್ ಸ್ಟ್ರೀಮ್. ಈ ಕಾಂಬಿನೇಷನ್ ಬಂದುಬಿಟ್ಟು ಯಾರ್ಯಾರು 35%ಇಂದ 60%ವರೆಗೂ ತೆಗೆದಿರ್ತಾರೋ, ಅಂದರೆ ತುಂಬ ಡಲ್ ಸ್ಟೂಡೆಂಟ್ಸು, ತುಂಬ ಆ್ಯಾವ್ರೇಜ್ ಸ್ಟೂಡೆಂಟ್ಸು, ಮತ್ತು ಸ್ಟಡೀಸ್ನಲ್ಲಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಇರಲ್ಲೋ ಅವರೆಲ್ಲರೂ ಈ ಸ್ಟ್ರೀಮ್ನ ಆಯ್ಕೆ ಮಾಡ್ಕೊತಾರೆ. ಇದು ಬಂದ್ಬಿಟ್ಟು ಇವೆರಡು ಸ್ಟ್ರೀಮಿಗೆ ಕಂಪೇರ್ ಮಾಡಿದ್ರೆ, ಸೈನ್ಸ್ ಆ್ಯಂಡ್ ಕಾಮರ್ಸ್ ಸ್ಟ್ರೀಮಿಗೆ ಕಂಪೇರ್ ಮಾಡಿದ್ರೆ ಈ ಸ್ಟ್ರೀಮ್ ಸ್ವಲ್ಪ ಸುಲಭ. ಮತ್ತು ಆಮೇಲೆ ಮೇಯ್ನಾಗಿ ಯಾರ್ಯಾರಿಗೆ ಮ್ಯಾಥ್ಸ್ ಬರೋಲ್ಲೋ ಅವರೆಲ್ಲರೂ ಆರ್ಟ್ಸ್ ಸ್ಟ್ರೀಮ್ನ ಆಯ್ಕೆ ಮಾಡ್ಕೊತಾರೆ. ಮತ್ತು ಈ ಆರ್ಟ್ಸ್ ಸ್ಟ್ರೀಮಲ್ಲಿ ಒಳ್ಳೊಳ್ಳೆ ಅವಕಾಶಗಳಿದ್ದಾವೆ. ಗೋರ್ಮೆಂಟ್ ಎಕ್ಸಾಮ್ಸ್ ತಗೋಬೋದು, ಮತ್ತು ಆಮೇಲೆ ಬೇರೆ ಬೇರೆ ಇದಕ್ಕೆಲ್ಲ ಹೋಗ್ಬೋದು. ಇದನ್ನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತುಂಬ ಯೂಸ್ ಆಗುತ್ತೆ. ಮತ್ತು ಆಮೇಲೆ ಇವಾಗ ಸೈನ್ಸ್ ಸ್ಟ್ರೀಮಲ್ಲಿ ಮೇಯ್ನಾಗಿ ಪಿ ಸಿ ಎಮ್ ಬಿ ತುಂಬ ಜನ ಆಯ್ಕೆ ಮಾಡ್ಕೊತಾರೆ. ಈ ಪಿ ಸಿ ಎಮ್ ಬಿನ ಯಾಕೆ ಆಯ್ಕೆ ಮಾಡ್ಕೊತಾರೆ ಅಂದರೆ ಇದರಲ್ಲಿ ಬಯಾಲಜಿ ಇರುತ್ತೆ. ಈ ಬಯಾಲಜಿ ತಗೊಂಡ್ರೆ ನೆಕ್ಸ್ಟ್ ನೀಟ್ ಮಾಡಿ ಮೆಡಿಕಲ್ಗೆ, ವೆಟರ್ನರಿ ಮುಂತಾದ ಕೋರ್ಸ್ಗಳಿಗೆ ಹೋಗ್ಬೋದು. ಅದಕ್ಕೆ ಜನಗಳು ತುಂಬ ಜನ ಈ ಪಿ ಸಿ ಎಮ್ ಬಿ ಕಾಂಬಿನೇಷನ್ನ ಆಯ್ಕೆ ಮಾಡ್ಕೊತಾರೆ. ನೆಕ್ಸ್ಟ್ ಇನ್ನು ಉಳಿದಿರೋ 2 ಕಾಂಬಿನೇಷನ್ ಪಿ ಸಿ ಎಮ್ ಇ ಇದಾವಲ್ಲ, ಇದು ಮೇಯ್ನಾಗಿ ಇಂಜಿನಿಯರಿಂಗ್ ಯಾರ್ಯಾರು ಹೋಗ್ತಾರೋ ಅವ್ರಿಗೆ ತುಂಬ ಯೂಸ್ ಆಗ್ತದೆ. ಇದು ಬಂದು ಬೇಸಿಕ್ ಎಲ್ಲ ಇದರಲ್ಲೇ ಕಲ್ತ್ಕೊಂಡಿರ್ತಾರೆ ಸೆಕೆಂಡ್ ಇಯರ್ ಪಿ ಯು ಸಿನಲ್ಲಿ. ನೆಕ್ಸ್ಟ್ ಇಂಜಿನಿಯರಿಂಗ್ ಹೋಗ್ಬೇಕಾದ್ರೆ ಇವ್ರಿಗೆ ತುಂಬ ಯೂಸ್ ಆಗುತ್ತೆ. ನೆಕ್ಸ್ಟ್ ಈ ಕಾಮರ್ಸ್ ಬಂದ್ಬಿಟ್ಟು
ಈ ಕಾಂಬಿನೇಷನ್ ಯಾರ್ಯಾರು ಓದಿರ್ತಾರೋ ಅವರೆಲ್ಲ ನೆಕ್ಸ್ಟು BCom BBA ಆ ಥರ BCA BBM ಆ ಥರ ಕಾಂಬಿನೇಷನ್ಗಳ್ಗೆ ಹೊರಟೋಗ್ತಾರೆ. ನೆಕ್ಸ್ಟ್ ಆರ್ಟ್ಸ್ ಸ್ಟ್ರೀಮಿಗೆ ಬಂದುಬಿಟ್ಟು ಇವ್ರು ಮೇಯ್ನಾಗಿ ಹೋಗೋದು ಇದು BA ಸ್ಟ್ರೀಮ್ಗೆ ಹೋಗ್ತಾರೆ, BA ಕೋರ್ಸಿಗೆ ಹೋಗ್ತಾರೆ. ಇವ್ರು ನೆಕ್ಸ್ಟು BA ಮಾಡಿ ನೆಕ್ಸ್ಟು ಹೈಯರ್ ಎಜುಕೇಷನ್ ಮಾಡಿ ಇಲ್ಲಾಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಇವ್ರು ತಗೋಬೋದು. ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.